ಎಲ್ಲರಿಗೂ ಟೀಚರ್ ಟೇಬಲ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 5ನೇ ತರಗತಿ ಪರಿಸರ ಅಧ್ಯಯನ ಪಾಠ 3 ಸಮುದಾಯ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸಮುದಾಯದ ಲಕ್ಷಣಗಳಾವುವು? ಯಾವುದಾದರೂ 3. ಉತ್ತರ, ನಾವು ನಮ್ಮವರು ಎಂಬ ಭಾವನೆಯನ್ನು ಹೊಂದಿರುವುದು, ಪರಸ್ಪರ ಕೂಡಿ ಬಾಳುವುದು, ಒಂದು ನಿರ್ದಿಷ್ಟ ಹೆಸರಿರುತ್ತದೆ. ಎರಡನೇ ಪ್ರಶ್ನೆ, ಇಲ್ಲಿರುವ ಚಿತ್ರಗಳಲ್ಲಿ ನೀನು ಗುರುತಿಸಿದ ಅಂಶಗಳನ್ನು ಬರೆ. ಗ್ರಾಮೀಣ ಸಮುದಾಯ. ಗುರುತಿಸಿದ ಅಂಶಗಳು: ಉಳುಮೆ ಮಾಡುವುದು, ಪ್ರಾಣಿಗಳ ಸಾಕಾಣಿಕೆ, ಕುಲುಮೆ, ಬಡಗಿ ವೃತ್ತಿ ಮಾಡುವುದು, ಪ್ರಾಣಿಗಳು ಮತ್ತು ಇನ್ನಿತರ ಜೀವಿಗಳನ್ನು ನೋಡಿಕೊಳ್ಳುವುದು. ನಗರ ಸಮುದಾಯ. ದಟ್ಟ ಜನಸಂದಣಿ, ದೊಡ್ಡ ಕಟ್ಟಡಗಳು, ವೇಗದ ಜೀವನ ಶೈಲಿ. ಬುಡಕಟ್ಟು ಸಮುದಾಯ. ಸಣ್ಣ ಗುಡಿಸಲಿನಲ್ಲಿ ವಾಸ, ಕಟ್ಟಿಗೆಯಿಂದ ಅಡುಗೆ, ಬೇಟೆಯಾಡಿ ಆಹಾರ ಹುಡುಕುವುದು, ಪ್ರಾಣಿ ಚರ್ಮ ಧರಿಸುವುದು, ಕಾಡಿನಲ್ಲಿ ಜೀವಿಸುವುದು. ಇಲ್ಲಿ ಒಂದು ಗ್ರಾಮೀಣ ಸಮುದಾಯದ ಚಿತ್ರವಿದೆ. ಈ ಚಿತ್ರದಲ್ಲಿರುವ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳು ಯಾವುವು ಎಂಬುದನ್ನು ಬರೆ. ಕೃಷಿ ಚಟುವಟಿಕೆಗಳು: ಉಳುಮೆ ಮಾಡುವುದು, ಕೊಯ್ಲು ಮಾಡುವುದು, ಧಾನ್ಯ ತೂರುವುದು, ಭತ್ತ ಹೊಡೆಯುವುದು, ಗೊಬ್ಬರ ಹಾಕುವುದು. ಕೃಷಿಯೇತರ ಚಟುವಟಿಕೆಗಳು: ಬಲೆ ಹಾಕಿ ಮೀನು ಹಿಡಿಯುವುದು, ಕುಲುಮೆ ಮಾಡುವುದು, ಬಡಗಿ ವೃತ್ತಿ ಮಾಡುವುದು, ಬುಟ್ಟಿ ತಯಾರಿಸುವುದು, ಮಡಿಕೆ ಮಾಡುವುದು. ಸಮುದಾಯದಲ್ಲಿ ಪ್ರತಿ ಕುಟುಂಬಕ್ಕೂ ದಿನನಿತ್ಯದ ಚಟುವಟಿಕೆಗಳಿಗೆ ಅನೇಕ ವಸ್ತು ಸಲಕರಣೆಗಳ ಅವಶ್ಯಕತೆ ಇದೆ. ಗ್ರಾಮ ಸಮುದಾಯಗಳಲ್ಲಿ ಪರಸ್ಪರ ಅವಲಂಬನೆ ಹೆಚ್ಚಾಗಿ ಕಂಡುಬರುತ್ತದೆ. ಪ್ರತಿಯೊಂದು ವೃತ್ತಿಯವರನ್ನು ಎಲ್ಲರೂ ಗೌರವಿಸುತ್ತಾರೆ. ಚಟುವಟಿಕೆ: ರೈತನ ಕೃಷಿ ಚಟುವಟಿಕೆಗೆ ಬೇಕಾದ ಸಲಕರಣೆಗಳನ್ನು ಪಟ್ಟಿ ಮಾಡಿ ಇವು ಯಾರಿಂದ ದೊರೆಯುತ್ತವೆ ಎಂಬುದನ್ನು ಬರೆ. ಸಲಕರಣೆ: ಯಾರಿಂದ? ಕುಡುಗೋಲು ಕಮ್ಮಾರ, ನೇಗಿಲು ಬಡಿಗ, ಕುಂಟೆ ಬಡಿಗ, ನೋಗ ಬಡಿಗ, ಟ್ರ್ಯಾಕ್ಟರ್ ಅಂಗಡಿಯಿಂದ. ಭಾರತದಲ್ಲಿ 72% ಜನರು ಗ್ರಾಮಗಳಲ್ಲಿ ವಾಸಿಸುತ್ತಾರೆ. ಇವರಲ್ಲಿ 70% ಮಂದಿಗೆ ಕೃಷಿಯೇ ಜೀವನಾಧಾರ. ಕೃಷಿಯೊಂದಿಗೆ ಹೈನುಗಾರಿಕೆ, ಹಸು, ಎಮ್ಮೆ ಸಾಕಣೆ, ಕೋಳಿ ಸಾಕಣೆ, ಮೀನುಗಾರಿಕೆ, ರೇಷ್ಮೆ ಹುಳು ಸಾಕಣೆ ಮುಂತಾದ ಉಪ ಕಸುಬುಗಳನ್ನು ಮಾಡುತ್ತಾರೆ. ನೇಕಾರ, ಕಮ್ಮಾರ, ಬಡಗಿ, ಬುಟ್ಟಿ ಹೆಣೆಯುವ ಇತ್ಯಾದಿ ಕಸುಬುಗಳನ್ನು ಗ್ರಾಮಗಳಲ್ಲಿ ಕಾಣಬಹುದು. ಕೃಷಿ ಚಟುವಟಿಕೆಗೆ ಮಳೆಯನ್ನು ಅವಲಂಬಿಸಿದ್ದಾರೆ. ನೈರ್ಮಲ್ಯ, ಆರೋಗ್ಯ, ಶಿಕ್ಷಣ, ಉದ್ಯೋಗ ಸಂಬಂಧಿ ಸಮಸ್ಯೆಗಳು ಗ್ರಾಮಗಳಲ್ಲಿವೆ. ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅವು ಯಾವುವೆಂದರೆ: ಮೊದಲನೇದು, ಗ್ರಾಮೀಣ ವಿದ್ಯಾವಂತ ಯುವಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ ಮತ್ತು ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ. 2, ಗುಣಾತ್ಮಕ ಶಿಕ್ಷಣವನ್ನು ನೀಡಲು ಸರ್ವ ಶಿಕ್ಷಣ ಅಭಿಯಾನ. 3, ಗ್ರಾಮ ನೈರ್ಮಲ್ಯದ ಗುರಿಗಾಗಿ ನಿರ್ಮಲ ಗ್ರಾಮ ಯೋಜನೆ. 4, ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ. 5, ಬಡವರಿಗೆ ಉಚಿತ ನಿವೇಶನ ಮತ್ತು ಮನೆಗಳನ್ನು ಕಟ್ಟಲು ಸಾಲ ಹಾಗೂ ಅನುದಾನ ನೀಡಲು ಆಶ್ರಯ ಯೋಜನೆ. ಈ ಪ್ರಶ್ನೆಗಳಿಗೆ ಉತ್ತರಿಸು. ಮೊದಲನೇ ಪ್ರಶ್ನೆ, ಗ್ರಾಮಗಳಲ್ಲಿ ಕಂಡು ಬರುವ ಕಸುಬುಗಳನ್ನು ಬರೆ. ಉತ್ತರ: ಮೀನು ಹಿಡಿಯುವುದು, ಕುಂಬಾರಿಕೆ, ಹೈನುಗಾರಿಕೆ, ಜಾನುವಾರು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೊಲ ಸಾಕಾಣಿಕೆ, ಬಡಿಗ, ಬಟ್ಟೆ ನೇಯುವುದು, ದರ್ಜಿ, ರೇಷ್ಮೆ ಸಾಕಾಣಿಕೆ, ಚಪ್ಪಲಿ ತಯಾರಿಕೆ ಹೀಗೆ ಅನೇಕ ಕಸುಬುಗಳನ್ನು ಕಾಣಬಹುದು. ಎರಡನೇ ಪ್ರಶ್ನೆ, ಗ್ರಾಮದ ಜನರು ಎದುರಿಸುವ ಸಮಸ್ಯೆಗಳಾವುವು? ಉತ್ತರ: ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ,
ಬಡತನ, ಆರ್ಥಿಕ ದುಸ್ಥಿತಿ, ವೈಜ್ಞಾನಿಕ ತಿಳುವಳಿಕೆಯ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ರಸ್ತೆ ಮತ್ತು ಸಾರಿಗೆಯ ಸಮಸ್ಯೆ, ಉದ್ಯೋಗದ ಕೊರತೆ. ಮೂರನೇ ಪ್ರಶ್ನೆ, ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡ ಯೋಜನೆಗಳಲ್ಲಿ ಒಂದನ್ನು ಕುರಿತು ಬರೆ. ಉತ್ತರ, ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ. ಭಾಗ್ಯಲಕ್ಷ್ಮಿ ಯೋಜನೆಯು ಹೆಣ್ಣು ಮಕ್ಕಳ ಭವಿಷ್ಯವನ್ನು ಉತ್ತಮಗೊಳಿಸಲು ಕರ್ನಾಟಕ ಸರ್ಕಾರ ಜಾರಿಗೆ ತಂದ ಯೋಜನೆಯಾಗಿದೆ. ಈ ಯೋಜನೆಯಡಿ ಬಡ ಕುಟುಂಬಗಳಲ್ಲಿ ಜನಿಸಿದ ಹೆಣ್ಣು ಹೆಸರಿನಲ್ಲಿ ಸರ್ಕಾರದ ಹಣವನ್ನು ಠೇವಣಿ ಇಡುತ್ತದೆ. ಮಗು 18 ವರ್ಷ ತುಂಬಿದ ನಂತರ ಆ ಹಣವನ್ನು ಪಡೆಯಬಹುದು. ಇದರಿಂದ ಹೆಣ್ಣು ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಭವಿಷ್ಯಕ್ಕೆ ನೆರವಾಗುತ್ತದೆ. ಹೆಣ್ಣು ಮಕ್ಕಳ ಬಗ್ಗೆ ಸಮಾಜದಲ್ಲಿ ಉತ್ತಮ ಮನೋಭಾವ ಬೆಳೆಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ನಗರ ಸಮುದಾಯ. ಇದೊಂದು ಮಹಾನಗರದ ಚಿತ್ರ. ಈ ಚಿತ್ರದಲ್ಲಿ ನೀನು ಗಮನಿಸಿದ ಅಂಶಗಳನ್ನು ಚಿತ್ರದ ಕೆಳಗೆ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಬರೆ. ಉತ್ತರ, ವಾಹನಗಳ ದಟ್ಟಣೆ, ದೊಡ್ಡ ಕಟ್ಟಡಗಳ ನಿರ್ಮಾಣ, ಜನಸಂದಣಿ ಅಥವಾ ಜನದಟ್ಟಣೆ, ಅವರಿಗಿಷ್ಟವಾದ ಕೆಲಸದಲ್ಲಿ ತೊಡಗಿರುವುದು. ಇಂತಹ ನಗರಗಳಿಗೆ ಜನರು ಶಿಕ್ಷಣ, ಉದ್ಯೋಗಕ್ಕಾಗಿ ಗ್ರಾಮೀಣ ಪ್ರದೇಶಗಳಿಂದ ಬರುತ್ತಾರೆ. ವಿಧ ವಿಧದ ವೃತ್ತಿಗಳನ್ನು ಮಾಡುವ ಜನರು ನಗರಗಳಲ್ಲಿ ಕಂಡುಬರುತ್ತಾರೆ. ಈ ಕೆಳಗಿನ ಚಿತ್ರಗಳನ್ನು ನೋಡಿ ಇವರು ಯಾವ ಕೆಲಸ ಮಾಡುತ್ತಿದ್ದಾರೆ ಎಂಬುದನ್ನು ಬರೆ. ಇದೇ ವೃತ್ತಿಯನ್ನು ಮಾಡುವವರು ನಿನ್ನ ಊರಿನಲ್ಲಿದ್ದರೆ ಆ ಚಿತ್ರಕ್ಕೆ ಸರಿ ಗುರುತು ಹಾಕು. ಬ್ಯಾಂಕ್ ಕೆಲಸ, ಫ್ಯಾಕ್ಟರಿ ಕೆಲಸ, ಹಣ್ಣುಗಳು ಮತ್ತು ತರಕಾರಿ ಮಾರುವವರು, ಕಾರ್ ರಿಪೇರಿ ಮಾಡುತ್ತಿರುವುದು, ಕರೆಂಟ್ ಕೆಲಸ, ವೈದ್ಯಕೀಯ ವೃತ್ತಿ, ಪೇಂಟಿಂಗ್ ಕೆಲಸ, ಕಂಪನಿಯ ಕೆಲಸ, ಹೂವಿನ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುತ್ತಿರುವುದು. ಈ ಚಿತ್ರದಲ್ಲಿ ಕಂಡುಬರುವ ಎಲ್ಲ ಚಿತ್ರಗಳು ನಮ್ಮ ಊರಿನಲ್ಲಿ ಇರುತ್ತಾರೆ. ಭಾರತದಲ್ಲಿ ಸುಮಾರು 5,000 ನಗರಗಳಿವೆ. ಅವುಗಳಲ್ಲಿ ಸುಮಾರು 10 ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ 27 ಮಹಾನಗರಗಳಿವೆ. ಇವುಗಳಲ್ಲಿ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಒಂದು. ನಗರದ ಚಿತ್ರಣವನ್ನು ನೀಡುವ ಹಲವಾರು ಚಿತ್ರಗಳು ಇಲ್ಲಿವೆ. ಈ ಚಿತ್ರಗಳನ್ನು ಅವಲೋಕಿಸಿ ಪ್ರಶ್ನೆಗಳಿಗೆ ಉತ್ತರಿಸು. ಮೊದಲನೇ ಪ್ರಶ್ನೆ, ನೀನು ನಗರಕ್ಕೆ ಹೋದರೆ ಏನೇನು ನೋಡುವೆ? ಉತ್ತರ, ದೊಡ್ಡ ರಸ್ತೆಗಳು, ದೊಡ್ಡ ಕಟ್ಟಡಗಳು, ವಾಣಿಜ್ಯ ಕಟ್ಟಡಗಳು, ಸೇತುವೆಗಳು, ರೈಲು ನಿಲ್ದಾಣ, ಜನದಟ್ಟಣೆ, ಕಂಪನಿಗಳು, ಕಾರ್ಖಾನೆಗಳು, ಮಾಲ್ಗಳು, ಆಸ್ಪತ್ರೆಗಳು, ಸಂಚಾರದ ಸಂಕೇತಗಳು, ದೊಡ್ಡ ಶಾಲೆಗಳು, ವಾಹನಗಳ ದಟ್ಟಣೆ, ದೊಡ್ಡ ದೊಡ್ಡ ಕಾಲೇಜುಗಳು. ಎರಡನೇ ಪ್ರಶ್ನೆ, ನೀನು ನಗರದಲ್ಲಿ ವಾಸಿಸುತ್ತಿದ್ದರೆ ಎದುರಿಸುವ ಸಮಸ್ಯೆಗಳಾವುವು? ಉತ್ತರ, ನೀರಿನ ಸಮಸ್ಯೆ, ಉದ್ಯೋಗಗಳ ಸಮಸ್ಯೆ, ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳು, ದುಬಾರಿ ಶಿಕ್ಷಣ, ಜನದಟ್ಟಣೆಯ ಸಮಸ್ಯೆ, ವಸತಿ ಸಮಸ್ಯೆಗಳು, ಪರಿಸರದ ಅವನತಿ. ಮೂರನೇ ಪ್ರಶ್ನೆ, ನಗರಗಳ ಬೆಳವಣಿಗೆಯಿಂದ ಪರಿಸರಕ್ಕೆ ಆಗುತ್ತಿರುವ ಹಾನಿಯನ್ನು ವಿವರಿಸು. ಉತ್ತರ, ಶುದ್ಧ ಗಾಳಿಯ ಕೊರತೆ, ಪರಿಸರ ಮಾಲಿನ್ಯವಾಗುತ್ತಿದೆ, ಪರಿಸರ ನಾಶವಾಗುತ್ತಿದೆ, ಪರಿಸರ ಅಸಮತೋಲನವಾಗುತ್ತಿದೆ. ಬುಡಕಟ್ಟು ಸಮುದಾಯ. ಈ ಚಿತ್ರದಲ್ಲಿರುವ ಯಾವ ಅಂಶಗಳು ನಿನ್ನ ಪರಿಸರಕ್ಕಿಂತ ವಿಭಿನ್ನವಾಗಿವೆ ಎಂಬುದನ್ನು ಬರೆ. ಬುಡಕಟ್ಟು ಸಮುದಾಯ: ನಾವು ಹಸಿ ಗೆಡ್ಡೆ ಗೆಣಸು ತಿನ್ನುತ್ತಾರೆ. ನಾವು ತರಕಾರಿಗಳನ್ನು ಬೇಯಿಸಿ ತಿನ್ನುತ್ತೇವೆ. 2. ಪ್ರಾಣಿಗಳ ಚರ್ಮದಿಂದ ಉಡುಪು ತಯಾರಿಸುತ್ತಾರೆ. ನಾವು ಹತ್ತಿ ಬಟ್ಟೆಯಿಂದ ಉಡುಪು ತಯಾರಿಸುತ್ತೇವೆ. 3. ಆಹಾರಕ್ಕಾಗಿ ಪ್ರಾಣಿಗಳನ್ನು ಬೇಟೆ ಮಾಡುತ್ತಾರೆ. ನಾವು ಆಹಾರಕ್ಕಾಗಿ ಕೃಷಿ ಮಾಡುತ್ತೇವೆ. 4. ವಿದ್ಯುತ್ ಸೌಲಭ್ಯ ಹೊಂದಿರುವುದಿಲ್ಲ. ನಾವು ವಿದ್ಯುತ್ ಸೌಲಭ್ಯ ಹೊಂದಿರುತ್ತೇವೆ. ಗುಡಿಸಲಲ್ಲಿ ವಾಸಿಸುವರು. ನಾವು
ಕಟ್ಟಡಗಳಲ್ಲಿ ವಾಸಿಸುತ್ತೇವೆ. ಚಿತ್ರಗಳ ಸಹಾಯದಿಂದ ಇವರ ಕಸುಬುಗಳನ್ನು ಬರೆ. ಬೇಟೆಯಾಡುವುದು, ಜೇನುತುಪ್ಪವನ್ನು ತೆಗೆಯುವುದು, ಬಿದಿರಿನ ಪುಟ್ಟಿ ಹೆಣೆಯುವುದು, ಗೆಡ್ಡೆ ಗೆಣಸುಗಳನ್ನು ಭೂಮಿಯಿಂದ ತೆಗೆಯುವುದು, ಕಾಡಿನಲ್ಲಿ ಆಹಾರ ಪದಾರ್ಥ ಹುಡುಕುತ್ತಿರುವುದು. ಈ ಚಿತ್ರಗಳನ್ನು ನೋಡು. ಇವರು ಯಾರು? ಇವರಿಂದ ನಮಗಾಗುವ ಉಪಯೋಗಗಳೇನು? ಕೊಟ್ಟಿರುವ ಜಾಗದಲ್ಲಿ ಬರೆ. ಬಿದಿರಿನ ಪುಟ್ಟಿ ಹೆಣೆಯುವವರು, ವ್ಯಾಯಾಮ ತರಬೇತಿ ಕೊಡುವವರು, ಚಿತ್ರ ಬಿಡಿಸುವವರು, ಸಂಗೀತಗಾರರು, ಗೊಂಬೆ ತಯಾರಕರು, ಕ್ರೀಡಾಗಾರರಿಗೆ ತರಬೇತಿ ನೀಡುವುದು, ನಟ ನಟಿಯರು, ವಾರ್ತೆ ಓದುವವರು, ನೃತ್ಯದಾರರು. ಇಲ್ಲಿ ಕೆಲವು ಸಾಧಕರ ಚಿತ್ರಗಳನ್ನು ನೀಡಿದೆ. ಇವರು ಯಾರು? ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಎಂಬುದನ್ನು ಬರೆ. ಲತಾ ಮಂಗೇಶ್ಕರ್ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಬಿಸ್ಮಿಲ್ಲಾ ಖಾನ್ ಶೆಹನಾಯಿ ವಾದ್ಯ ನುಡಿಸುವಲ್ಲಿ ಸಾಧನೆ ಮಾಡಿದ್ದಾರೆ. ಭೀಮ್ಸೇನ್ ಜೋಶಿ ಹಿಂದೂಸ್ತಾನಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಇಲ್ಲಿನ ಚಿತ್ರವನ್ನು ಗಮನಿಸು ಹಾಗೂ ಈ ಸನ್ನಿವೇಶವನ್ನು ಕುರಿತು ವಿವರಿಸು. ಉತ್ತರ: ಹೆಚ್ಚಿನ ಮಳೆಯಾಗಿ ಪ್ರವಾಹ ಬಂದು ಸಮುದಾಯದ ಜನರು ವಾಸಿಸಿರುವ ಮನೆಗಳು ಮುಳುಗಿದ್ದರಿಂದ ಅಲ್ಲಿಂದ ದೋಣಿ ಹಾಗೂ ಸ್ವಪ್ರಯತ್ನದಿಂದ ಬೇರೆ ಸ್ಥಳಗಳಿಗೆ ತೆರಳುತ್ತಿದ್ದಾರೆ. ಈ ಕುಟುಂಬಕ್ಕೆ ಯಾವ ರೀತಿಯ ನೆರವು ದೊರೆತಿದೆ ಎಂಬುದನ್ನು ಚಿತ್ರದ ಸಹಾಯದಿಂದ ವಿವರಿಸು. ಹಣದ ನೆರವು, ಆಹಾರದ ನೆರವು, ಆಶ್ರಯದ ನೆರವು. ಸಮುದಾಯದಲ್ಲಿ ಯಾರಿಗಾದರೂ ತೊಂದರೆಯಾದಾಗ ಸಮುದಾಯದ ಜನ ನೆರವಾಗುತ್ತಾರೆ. ಇದೇ ರೀತಿ ಪ್ರವಾಹ, ಬರಗಾಲ, ಭೂಕಂಪ ಇತ್ಯಾದಿ ಪ್ರಕೃತಿ ವಿಕೋಪಗಳಿಂದ ಹಾನಿಯುಂಟಾದಾಗ ವಿವಿಧ ಸಮುದಾಯಗಳು ನೆರವಾಗುತ್ತವೆ. ಇದರಿಂದ ನೀನೇನು ತಿಳಿದೆ ಎಂಬುದನ್ನು ಬರೆ. ಉತ್ತರ: ಪ್ರವಾಹ, ಬರಗಾಲ, ಭೂಕಂಪ ಇತ್ಯಾದಿ ಪ್ರಕೃತಿ ವಿಕೋಪಗಳಿಂದ ಹಾನಿಯುಂಟಾದಾಗ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಟೀಚರ್ ಟೇಬಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.